ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಬಗ್ಗೆ ಮಾತಾಡೋಣ. ಈ ಚಾಪ್ಟರ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸು ಮೋಸ್ಟ್ಲಿ ಡಿಪೆಂಡ್ ಆಗಿರುವಂಥದ್ದು 3 ಫ್ಯಾಕ್ಟರ್ಸಲ್ಲಿ. ಒಂದು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಅಂದರೆ ಏನು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂದರೆ ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ. ಎರಡನೇದು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸು, ಅದರಲ್ಲಿ ಯಾವುದಕ್ಕೆ ಇಂಡೆಕ್ಸೇಷನ್ ತೊಗೊಳ್ಬೇಕು, ಯಾವುದಕ್ಕೆ ಇಂಡೆಕ್ಸೇಷನ್ ತೊಗೊಳ್ಬಾರ್ದು ಅನ್ನೋದ್ರ ಬೇಸಿಸ್ ಮೇಲೆ. ಮೂರನೇದು ಎಕ್ಸೆಂಪ್ಷನ್ಸ್, ಏನು ಎಕ್ಸೆಂಪ್ಷನ್ಸ್ ಬರುತ್ತೆ ಸೆಕ್ಷನ್ 54ಇಂದ 54F ಆ ಎಕ್ಸೆಂಪ್ಷನ್ಸು. ಈ 3 ಕಾನ್ಸೆಪ್ಟ್ಸ್ ನಿಮಗೆ ಕ್ಲಿಯರಾಗಿ ಚೆನ್ನಾಗಿ ಅರ್ಥ ಆಗಿದ್ದರೆ ಈ ಚಾಪ್ಟರಲ್ಲಿ ಬರುವಂಥ ಪ್ರಾಬ್ಲಮ್ಸು ಸೆಕ್ಷನ್ ಸಿನಲ್ಲಿ ಮತ್ತು ಸೆಕ್ಷನ್ ಬಿನಲ್ಲಿ ಈಸಿಯಾಗಿ ಕ್ವಿಕ್ಕಾಗಿ ನೀವು ಮಾಡಿ ಮುಗಿಸ್ಬೋದು. ಓಕೆ, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್. ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂದರೆ ಇಟ್ ಈಸ್ ಎ ಟೂಲ್ ಯೂಸ್ಡ್ ಬೈ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಟು ಅಡ್ಜಸ್ಟ್ ದ ಪರ್ಚೇಸ್ ಪ್ರೈಸ್ ಆಫ್ ಅನ್ ಅಸೆಟ್ ಫಾರ್ ಇನ್ಫ್ಲೇಷನ್. ಇನ್ಫ್ಲೇಷನ್ ಅಂದರೆ ಏನು? ಇನ್ಫ್ಲೇಷನ್ ಅಂದರೆ ಏನಾಗುತ್ತೆ, ಒಂದು ಪ್ರೈಸಸ್ ಇನ್ಕ್ರೀಸ್ ಆಗುತ್ತಲ್ವ. ಯಾವುದಾದ್ರೂ ಅಸೆಟ್ಸನ್ನು ನಾವು ಪರ್ಚೇಸ್ ಮಾಡಿದರೆ ಒಂದು ಕಾಲದ ನಂತರ, ಒಂದು ಅವಧಿಯ ನಂತರ ಅದರ ಪ್ರೈಸಸ್ ಏನಾಗುತ್ತೆ ಅಂದರೆ ಹೆಚ್ಚಾಗ್ತಾ ಹೋಗುತ್ತೆ. ಕನ್ನಡದಲ್ಲಿ ಅದನ್ನು ಹಣ ದುಬ್ಬರಕ್ಕೆ ಅಂತ ಹೇಳ್ತೀವಿ, ದುಬ್ಬರಕ್ಕೆ ಅಂತ, ಕರೆಕ್ಟ್. ಇನ್ಫ್ಲೇಷನ್ನ ಹಣ ದುಬ್ಬರಿಕೆ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ ಅಂದರೆ ಸೂಚ್ಯಾಂಕ ಅಂತ ಹೇಳ್ತೀವಿ. ಯಾವುದನ್ನು? ಇಂಡೆಕ್ಸೇಷನನ್ನು ಸೂಚ್ಯಾಂಕ ಅಂತ. ಏನನ್ನು ಇದನ್ನು ಸೂಚನೆ ಮಾಡುತ್ತೆ? ಒಂದು ಅಂಕ್ಯ. ಇಲ್ಲಿ ನೋಡಿ, ಕನ್ನಡದಲ್ಲಿ ಹೇಳಬೇಕಂದ್ರೆ ಸೂಚನೆ ನೀಡುವಂತಹ ಒಂದು ಅಂಕ್ಯ, ಅದನ್ನು ನಾವು ಸೂಚ್ಯಂಕ ಅಂತ ಹೇಳ್ತೀವಿ. ಇಂಡೆಕ್ಸೇಷನ್ ಅಂದರೆ ಸಮಥಿಂಗ್ ವಿಚ್ ಇಸ್ ರಿಫ್ಲೆಕ್ಟಿಂಗ್, ಇಟ್ ಈಸ್ ರಿಫ್ಲೆಕ್ಟಿಂಗ್ ದ ಇನ್ಫ್ಲೇಷನ್ ಪ್ರೈಸಸ್, ಇನ್ಕ್ರೀಸ್ ಆಫ್ ಪ್ರೈಸಸ್ ಆಫ್ ಅಸೆಟ್ಸ್. ಈಗ ನಾವೇನು ಕ್ಯಾಪಿಟಲ್ ಅಸೆಟ್ಸ್ ಅಂತ ನೋಡಿದ್ವಿ, ದ ಮೀನಿಂಗ್ ಆಫ್ ಕ್ಯಾಪಿಟಲ್ ಅಸೆಟ್ಸು, ಯಾವುದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಎಲ್ಲ ನಾವು ನೋಡಿದ್ದೀವಿ ಪ್ರೀವಿಯಸ್ ವೀಡಿಯೋಸಲ್ಲಿ. ಆದರೆ ಈಗ ಕ್ಯಾಪಿಟಲ್ ಅಸೆಟ್ಸ್ ಅನ್ನೋದೇನಿದೆ, ಲೆಟ್ಸೇ ಒಂದು ಲ್ಯಾಂಡ್ ಅಂತ ಅಂದ್ಕೊಳ್ಳೋಣ, ಲ್ಯಾಂಡ್. ಓಕೆ, ಆ ಲ್ಯಾಂಡನ್ನು 10 ವರ್ಷದ ಹಿಂದೆ, 10 years ಎಗೋ 50,000ಕ್ಕೆ ನಾನು ಪರ್ಚೇಸ್ ಮಾಡಿದ್ದೆ. ಇವತ್ತು 2024-25 ನಾವು ಮಾಡ್ತಾ ಇದ್ದೀವಲ್ವಾ, ಪ್ರೀವಿಯಸ್ ಇಯರ್ 2024-25ನಲ್ಲಿ ಅದೇ ಲ್ಯಾಂಡನ್ನು ನಾನು 5 lakhಗೆ ಸೇಲ್ ಮಾಡಿದೆ. ಇದು ಪರ್ಚೇಸ್ ಪ್ರೈಸು, ಇದು ಸೆಲ್ಲಿಂಗ್ ಪ್ರೈಸು. ಈ ಡಿಫ್ರೆನ್ಸನ್ನು ನಾವು ನೋಡಿದ್ರೆ ಪರ್ಚೇಸ್ಗೂ ಸೇಲಿಗೂ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ? 4,50,000 ಡಿಫ್ರೆನ್ಸ್ ಬರ್ತಾ ಇದೆ. ಈ ಡಿಫ್ರೆನ್ಸ್ ಬರುವಾಗ, ಓಕೆ, ಈ ಡಿಫ್ರೆನ್ಸ್ ಬಂದಿದ್ದಕ್ಕೆ ನಾವು ಕ್ಯಾಪಿಟಲ್ ಗೇನ್ಸ್ ಅಂತ ಹೇಳಿ ಫುಲ್ ಅಮೌಂಟಿಗೆ ಟ್ಯಾಕ್ಸ್ ಕಟ್ಟೋಕ್ಕಾಗುತ್ತಾ? ಏನಾಗುತ್ತೆ ಅಂದರೆ 10 ವರ್ಷದ ಹಿಂದೆ ಏನು ಅಮೌಂಟಿಗೆ 50,000 ಬೆಲೆ ಇತ್ತು, ಆ ಸೆಟ್ಟಿಗೆ ಇವತ್ತಿನ ಬೆಲೆ ಎಷ್ಟು ಅಂತ ತಿಳ್ಕೊಳ್ಳುವಂಥದ್ದು ಮುಖ್ಯ ಆಗುತ್ತಲ್ವಾ. 2024-25ರಲ್ಲಿ ಅದರ ಬೆಲೆ ಎಷ್ಟು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ತಿಳ್ಕೊಳ್ಬೇಕು ಅಂದರೆ ಈಗ ನಾನು ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು ಇಂಡೆಕ್ಸ್ ಆಫ್ ಸೇಲ್ಸ್ ಡಿವೈಡೆಡ್ ಬೈ ಸೇಲ್ಸ್ ಇಯರ್, ಓಕೆ, ಡಿವೈಡೆಡ್ ಬೈ ಇಂಡೆಕ್ಸ್ ಆಫ್ ಪರ್ಚೇಸ್ ಇಯರ್ ಅಂತ ತಗೊಳ್ಳೋಣ. ಈಗ 2024-25 ಪರ್ಚೇಸ್ ಇಯರ್ ಈ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು? 50,000 ತಾನೇ, 50,000ಕ್ಕೆ ಪರ್ಚೇಸ್ ಮಾಡಿದ್ದೆ. ಇಂಡೆಕ್ಸೇಷನ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಪರ್ಚೇಸ್ ಸೇಲ್ಸ್ ಇಯರ್ದು 363. ಇದು ನೆನ್ಪಿಟ್ಕೊಳ್ಳಿ, 363. ಯಾಕಂದರೆ ನೀವು ಅಸೆಸ್ಮೆಂಟ್ ಪ್ರೀವಿಯಸ್ ಇಯರ್ 2024-25 ಮಾಡ್ತಾ ಇದ್ದೀರಾ. 363 ನ್ಯೂಮರೇಟರು, ಅದು ಕಾನ್ಸ್ಟೆಂಟ್ ಅಂದರೆ ಚೇಂಜ್ ಆಗಲ್ಲ. ನ್ಯೂಮರೇಟರ್ 363ನೇ ಇರಬೇಕು. ನೆಕ್ಸ್ಟ್ ಡಿನಾಮಿನೇಟರ್ ಅಂತ ತೊಗೊಂಡ್ರೆ, ಡಿನಾಮಿನೇಟರ್ ಏನಾಗುತ್ತೆ, 10 ವರ್ಷದ ಹಿಂದೆ ಅಂತ ತೊಗೊಂಡ್ರೆ 2004-5ನಲ್ಲಿ ಇಂಡೆಕ್ಸೇಷನ್ 113 ಇತ್ತು. ಇದು ಗೌರ್ಮೆಂಟ್ ಕೊಟ್ಟಂತಹ ಟೇಬಲ್ ಇದು. ಓಕೆ, ಎಕ್ಸಾಮಿನೇಷನಲ್ಲಿ ನೀವು ಈ ಟೇಬಲ್ನೇನು ಬಾಹೆಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ವರ್ಷಕ್ಕೂ ಅವರೇ ಕ್ವೆಶನಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಗೊತ್ತಿರುತ್ತೆ, ಆಲ್ರೆಡಿ ಕ್ಲಾಸ್ ರೂಮಲ್ಲಿ ನಿಮಗೆ ಪಾಠ ಮಾಡಿರ್ತಾರೆ ನಿಮ್ಮ ಟೀಚರು, ನೀವು ಕ್ವೆಶನ್ಸನ್ನು ನೋಡಿರ್ತೀರ. ನಾವು ಈಗ ಒಂದು 8 ಕ್ವೆಶನನ್ನು ಸಾಲ್ವ್ ಮಾಡ್ತೀವಿ ನನ್ನ ವಿಡಿಯೋ ಚಾನಲ್ಸಲ್ಲಿ. ಸೊ ಆ ಕ್ವೆಶನ್ಸನ್ನೆಲ್ಲ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ, ಕ್ವೆಶನ್ಸಲ್ಲಿ ಅವರೇ ನಮಗೆ ಇಂಡೆಕ್ಸೇಷನ್ ಎಷ್ಟು ಆ ವರ್ಷಕ್ಕೆ ಅಂತ ಕೊಟ್ಟಿರ್ತಾರೆ.
ಓಕೆ, ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಇಂಡೆಕ್ಸೇಷನ್ ಯಾವುದು ಅಂದರೆ 2001-2ಗೆ ಬೇಸ್ ಇಯರು, ಆವಾಗ 100 ಅಂತ ಕನ್ಸಿಡರ್ ಮಾಡ್ಕೊಳ್ಳೋದು ಒಂದು. 2024-25 ನಾವು ಮಾಡ್ತಾ ಇದ್ದೀವಲ್ವಾ ಪ್ರೀವಿಯಸ್ ಇಯರು, ಅದಕ್ಕೆ 363 ಅನ್ನೋದು 2. ಈ 2 ಇಂಡೆಕ್ಸೇಷನ್ನ ನೆನ್ಪಿಟ್ಕೊಳ್ಬೇಕು ನಾವು. ಓಕೆ, ಸೊ ಈಗ ನಾನು 2004-2005 113 ಅಂತ ಅವರೇ ಕ್ವೆಶನಲ್ಲಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಇದ್ರ ಪ್ರಕಾರ ನೋಡಿದ್ರೆ 50,000 ಇಂಟು ಮೊದಲೇನು ಮಾಡ್ಬೇಕು, ನೀವು ಇದೆರಡನ್ನು ಡಿವೈಡ್ ಮಾಡಬೇಕು. ಕೆಲವರು ಮ್ಯಾಥಮೆಟಿಕಲಿ ರಾಂಗ್ ಮಾಡಿಬಿಡ್ತೀರಾ. ನಾವು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ವ್ಯಾಲ್ಯೂ ಮಾಡುವಾಗ ನಾನು ಅಬ್ಸರ್ವ್ ಮಾಡಿದ್ದೀನಿ, ಮಿಸ್ಟೇಕ್ಸ್ ಮಾಡ್ತೀರಾ. ಸೊ ಇಲ್ಲಿ ಇದನ್ನೆರಡನ್ನ ಡಿವೈಡ್ ಮಾಡಿದಾಗ 3.12 ಸಮಥಿಂಗ್ ಏನೋ ಬರುತ್ತೆ. ಓಕೆ, 3.22 ಅಂತ ಅಂದ್ಕೊಳ್ಳೋಣ. ಇಂಟು 50,000 ಅಂತ ತೊಗೊಂಡ್ರೆ ನಿಯರ್ಲಿ 1,60,620 ಅಂತ ಬರುತ್ತೆ. ನೋಡಿ, ಯಾವ ಅಸೆಟನ್ನ, ಲ್ಯಾಂಡನ್ನ 10 ವರ್ಷದ ಹಿಂದೆ 50,000 ಖರೀದಿ ಮಾಡಿದ್ನೋ ಅದೇ ಲ್ಯಾಂಡಿನ ಇವತ್ತಿನ ಬೆಲೆ 2024-25 ಅದರ ಬೆಲೆ 1,60,620 ರೂಪಾಯಿ. ಸೊ ಈಗ ಯೋಚನೆ ಮಾಡಿ, ಆಗಲೇ ಏನಾಗಿತ್ತು ಅಂದರೆ ಆಗಲೇ ನಾನು ಮಾಡಿದ್ನಲ್ಲ ವಿತೌಟ್ ಇಂಡೆಕ್ಸೇಷನ್ ತೊಗೊಂಡಿಲ್ಲ ಅಂದರೆ ಪರ್ಚೇಸ್ ಮಾಡಿದ್ದು 50,000ಕ್ಕೆ, ಸೇಲ್ ಮಾಡಿದ್ದು 5 ಲಕ್ಷಕ್ಕೆ. ಸೊ ಡಿಫ್ರೆನ್ಸು 4,50,000 ಇದೆ. ಇದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಓಕೆ 12.5% ಕಟ್ಟಬೇಕು. ಅದೇ ಇಲ್ಲಿ ಓಕೆ, ಇಲ್ಲಿ ಇದ್ರ ಪ್ರಕಾರ ಹೋದರೆ 1,60,620 ಅಕ್ವಿಸಿಷನ್ಗೆ, ಕಾಸ್ಟ್ ಆಫ್ ಅಕ್ವಿಸಿಷನಿಗೆ ಇಂಡೆಕ್ಸೇಷನ್. ಸೊ ಈಗ ಅದನ್ನು ಸೇಲ್ ಮಾಡಿದ್ಮೇಲೆ 5 ಲಕ್ಷಕ್ಕೆ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಟು 5 lakh ಮೈನಸ್ 1,60,620 ಎಷ್ಟು, 3,39,380 ಬರುತ್ತೆ. ಇದ್ರ ಮೇಲಾದರೆ 20%, ವಿತ್ ಇಂಡೆಕ್ಸೇಷನ್ ಆದರೆ 20% ಟ್ಯಾಕ್ಸ್ ಕಟ್ಟಬೇಕು ಕ್ಯಾಪಿಟಲ್ ಗೇನ್ಸ್ ಮೇಲೆ. ವಿತೌಟ್ ಇಂಡೆಕ್ಸೇಷನ್ ಆದರೆ 12.5% ಕಟ್ಟಬೇಕು. ಸೊ ಇಲ್ಲೇನಾಗುತ್ತೆ, 3,39,380 ಇಂಟು 20% ಅಂತ ತೊಗೊಂಡ್ರೆ ಇಲ್ಲಿ ಕಟ್ಟಬೇಕಾಗಿರುವಂಥ ಟ್ಯಾಕ್ಸು 67,876. ಇಲ್ಲಿ 4,50,000 ಮೇಲೆ ಇಂಟು 0.125 ಅಂದರೆ ಇಲ್ಲಿ ಕಟ್ಟಬೇಕಾಗಿರೋ ಟ್ಯಾಕ್ಸು 56,250. ಸೊ ಒಬ್ಬ ವ್ಯಕ್ತಿ, ನಿಮ್ಮಂಥ ನಮ್ಮಂಥ ವ್ಯಕ್ತಿ ಏನು ಮಾಡ್ತಾನಂದರೆ ಟ್ಯಾಕ್ಸನ್ನು ಕಟ್ಟಬೇಕು ಅಂದರೆ ಯಾವುದು ಇದರಲ್ಲಿ ವಿತ್ ಇಂಡೆಕ್ಸೇಷನ್ ತೊಗೊಂಡ್ರೆ ಕಡಿಮೆ ಬೀಳುತ್ತಾ, ವಿತೌಟ್ ಇಂಡೆಕ್ಸೇಷನ್ ತೊಗೊಂಡ್ರೆ ಕಡಿಮೆ ಬೀಳುತ್ತಾ ಟ್ಯಾಕ್ಸ್ ಕಟ್ಟುವಂಥದ್ದು ಅಂತ ನೋಡಿಕೊಂಡು ಅವನೇನು ಮಾಡ್ತಾನೆ ಅಂದರೆ ಡಿಸಿಷನ್ನ ತೊಗೊಳ್ತಾನೆ. ಈಗ ನಾನಾಗಿದ್ದರೆ ವಿತೌಟ್ ಇಂಡೆಕ್ಸೇಷನ್ ಹೋದರೆ ನನಗೆ 56,250 ರೂಪೀಸ್ ಮಾತ್ರ ಟ್ಯಾಕ್ಸ್ ಕಟ್ಟಬಹುದು. ವಿತ್ ಇಂಡೆಕ್ಸೇಷನ್ ಹೋದರೆ 67,876 ರೂಪೀಸ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದನ್ನು ನೋಡಿಕೊಂಡು ನಾನು ಚೂಸ್ ಮಾಡ್ಕೊಳ್ತೀನಿ, ವಿತ್ ಇಂಡೆಕ್ಸೇಷನ್ ಹೋಗ್ಲಾ ವಿತೌಟ್ ಇಂಡೆಕ್ಸೇಷನ್ ಹೋಗ್ಲಾ ಅಂತ. ಸೊ ಇಲ್ಲಿ ನಾನೇನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂದರೆ, ಯಾವುದಾದ್ರೂ ಒಂದು ಕ್ಯಾಪಿಟಲ್ ಅಸೆಟ್ಟು ಹಳೇದಾಗಿ 10 ವರ್ಷದ ಹಿಂದೆ ಅದ್ರದ್ದು ಬೆಲೆ 50,000 ಇತ್ತು ಅಂದರೆ ಇವತ್ತಿಗೆ ಅದರ ಬೆಲೆ ಎಷ್ಟು ಅಂತ ತಿಳ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡುವಂತಹ ಒಂದು ಸೂಚನೆ ನೀಡುವಂತಹ ಒಂದು ಸೂಚ್ಯಾಂಕನ ಇಂಡೆಕ್ಸೇಷನನ್ನು ನಾವು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಮಗೆ ಡೆಫಿನೇಷನಲ್ಲಿ ಏನಾದರೂ ನಿಮಗೆ 2 ಮಾರ್ಕ್ಸಿಗೆ ಎಕ್ಸಾಮಿನೇಷನಲ್ಲಿ ಕ್ವೆಶ್ಚನ್ ಕೇಳಿದ್ರೆ ವಾಟ್ ಈಸ್ ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂತ ಏನಾದರೂ ಕೇಳಿದ್ರೆ, ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಈಸ್ ಅ ಟೂಲ್ ಯೂಸ್ಡ್ ಬೈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಟು ಅಡ್ಜಸ್ಟ್ ದ ಪರ್ಚೇಸ್ ಪ್ರೈಸ್ ಆಫ್ ಅನ್ ಅಸೆಟ್ ಫಾರ್ ಇನ್ಫ್ಲೇಷನ್. ದಿಸ್ ಪ್ರೋಸೆಸ್ ಈಸ್ ನೌನ್ ಆಸ್ ಇಂಡೆಕ್ಸೇಷನ್ ಅಂತ ಬರೀರಿ ಸಾಕು. ಓಕೆ, ಇನ್ನು ನೀವು ಎನ್ಶೂರ್ಸ್ ದಟ್ ಯು ಪೇ ದ ಟ್ಯಾಕ್ಸ್ ಆನ್ ದ ರಿಯಲ್ ಪ್ರಾಫಿಟ್ ಆ್ಯಂಡ್ ಎಕ್ಸ್ಕ್ಲೂಡಿಂಗ್ ದ ಪೋರ್ಷನ್ ಆಫ್ ಗೇನ್ ದಟ್ ವಾಸ್ ಸಿಂಪ್ಲಿ ಡ್ಯೂ ಟು ರೈಸಿಂಗ್ ಕಾಸ್ಟ್ ಆಫ್ ಲಿವಿಂಗ್ ಓವರ್ ಇಯರ್ಸ್. ಇದೆಲ್ಲ ಏನು ಬರಿಬೇಕಂತೇನಿಲ್ಲ, ನೀವು ಎಷ್ಟು ಬರಿಬೇಕು ನೋಡಿ. ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್, ಇಲ್ಲಿಂದ ದಿಸ್ ಪ್ರೋಸೆಸ್ ಇಸ್ ನೋನ್ ಆಸ್ ಇಂಡೆಕ್ಸೇಷನ್. ಇಷ್ಟನ್ನು ಬರಿಬೇಕಾಗುತ್ತೆ. ಇಷ್ಟನ್ನು ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್ಸ್. ಓಕೆ, ಸೊ ಅಲ್ಲಿ ಇಂಪಾರ್ಟೆಂಟ್ ಏನು ಪದಗಳು ನೋಡಿ, ಪರ್ಚೇಸ್ ಪ್ರೈಸ್ ಆಫ್ ಎನ್ ಅಸೆಟ್ ಫಾರ್ ಇನ್ಫ್ಲೇಷನ್, ಇದು ಇಂಪಾರ್ಟೆಂಟು. ದಿಸ್ ಈಸ್ ನೋನ್ ಆಸ್ ಇಂಡೆಕ್ಸೇಷನ್, ಇದು ಇಂಪಾರ್ಟೆಂಟು. ಸೊ ಬಿಕಾಸ್ ಪರ್ಚೇಸ್ ಪ್ರೈಸ್ ಆಫ್ ಎನ್ ಅಸೆಟ್ ಇನ್ಫ್ಲೇಷನ್ಗೆ ಬಿಕಾಸ್ ಆಫ್ ದಟ್ ಇನ್ಕ್ರೀಸ್ ಆಗ್ತಾ ಇರುವಂತಹ ಪ್ರೈಸಸ್ಸಿಗೆ ಅಂತಲೂ ಬರಿಬೋದು. ಕನ್ನಡದಲ್ಲಿ ಬರಿತೀರಾ ಅಂದರೆ ದುಬ್ಬರಕ್ಕೆ ಅಂತಲೂ ಬರಿಬೋದು.
ಇನ್ನು ಸಿಂಪಲಾಗಿ ಹೇಳಬೇಕು ಅಂದರೆ ಇಂಗ್ಲೀಷಲ್ಲಿ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ದ ಪ್ರೈಸಸ್ ಆಫ್ ಕಾಸ್ಟ್ ಆಫ್ ಎನ್ ಅಸೆಟ್ an inflation index is considered to check what is the current price of that asset. That is what we call it as a cost of inflation index. ಇದನ್ನು ನೀವು ಸ್ವಲ್ಪ ಸ್ಪೀಡನ್ನು ರೆಡ್ಯೂಸ್ ಮಾಡಿಕೊಂಡು ಮತ್ತೆ ಕೇಳಿಸ್ಕೊಂಡು ನೋಟ್ ಮಾಡಿಕೊಡಿ. ಸಿಂಪಲ್ಲಾಗೂ ಕೂಡ ನೀವು ಓನ್ ವರ್ಡ್ಸಲ್ಲಿ ಬರಿಬೋದು. ಅದನ್ನು ನಾವು ಕಾಸ್ಟ್ ಆಫ್ ಇನ್ಫ್ಲೇಷನ್ ಇಂಡೆಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಾಸ್ಟ್ ಆಫ್ ಅಕ್ವಿಸಿಷನ್, ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಇದೆರಡು ಹೇಳಿಕೊಟ್ಟು ಜೊತೆಗೆ ನಿಮಗೆ ಯಾವ ಅಸೆಟ್ಸಿಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರುತ್ತೆ, ಯಾವ ಅಸೆಟ್ಸಿಗೆ ಬರಲ್ಲ, ಯಾವ ಅಸೆಟ್ಸಿಗೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬರುತ್ತೆ, ಯಾವ ಅಸೆಟ್ಸಿಗೆ ಬರಲ್ಲ ಅನ್ನುವಂಥದ್ದನ್ನು 2 ಡಿಫ್ರೆಂಟ್ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಎಕ್ಸಾಮಿನೇಷನಲ್ಲಿ ಕನ್ಫ್ಯೂಷನ್ನೇ ಇರಲ್ಲ. ಥ್ಯಾಂಕ್ ಯು ಸೋ ಮಚ್.